ಜಡ್ಜ್ ಕೂಡ ಕೇಳಿದ್ರು ಸಿ ವಿ ನಾಗೇಶ್ ಅವ್ರಿಗೆ, ಏನ್ರಿ ನೀವು ಅಷ್ಟೊಂದು ತುರ್ತಾಗಿ ಅರ್ಜೆಂಟ್ ಆಗಿ ತಗೋಬೇಕು, ಅವರಿಗೆ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈಗ ನೋಡಿದ್ರೆ ನೀವು ಸರ್ಜರಿನೇ ಮಾಡಿಸ್ತಿಲ್ಲ, ಯಾಕೆ ಏನಾಗಿದೆ ಅನ್ನೋದು. ಅವಾಗ ಸ್ಪಷ್ಟವಾಗಿ ಸಿ ವಿ ನಾಗೇಶ್ ಅವ್ರು ಹೇಳಿದ್ದು, ಇಲ್ಲ ಸ್ವಾಮಿ, ನಮ್ಮ ಕಕ್ಷಿದಾರ ಏನಿದೆ ದರ್ಶನ್, ಅವರಿಗೆ ಸರ್ಜರಿ ಅಗತ್ಯ ಇದೆ, ಬಟ್ ವೈದ್ಯರು ಅದನ್ನ ಡಿಸೈಡ್ ಮಾಡ್ತಾರೆ. ನೋಡಿ, ಇವತ್ತು ಕೂಡ ಅದೇ ಹೇಳ್ತಾ ಇದಾರೆ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರೋ ವಿಚಾರ, ಅವರಿಗೆ ಬಿಪಿಲಿ ಏರಿಳಿತ ಆಗ್ತಾ ಇರೋದ್ರಿಂದಾಗಿ ನಮಗೆ ಸರ್ಜರಿ ಮಾಡ್ಸೋಕೆ ಆಗ್ತಾ ಇಲ್ಲ. ನೋಡಿ, ನವೆಂಬರ್ 21ನೇ ತಾರೀಕು ವೈದ್ಯರು ಮತ್ತೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸರ್ಜರಿಗಾಗಿ ಸಿದ್ಧಪಡಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ವೇಟ್ ಮಾಡ್ತಾ ಇದೀವಿ. ಆದ್ರೆ ಬಿಪಿಯಲ್ಲಿ ಏರಿಳಿತವಾಗ್ತಾ ಇದ್ರೆ ಹೇಗೆ ಮಾಡೋದಕ್ಕೆ ಸಾಧ್ಯ ಸರ್ಜರಿ? ಯಾಕಂದ್ರೆ ಪ್ರಸನ್ನ ಕುಮಾರ್ ಅವ್ರು ಏನ್ ಕೇಳಿದ್ರಲ್ಲ, ನೀವು ಬಳ್ಳಾರಿಯಲ್ಲೇ ಹೇಳಿದ್ರಿ ಅಷ್ಟೊಂದು ತುರ್ತಾಗಿ ನಿಮಗೆ ಅರ್ಜೆಂಟ್ ಆಗಿ ಬೇಕು, ಇಲ್ಲಾಂದ್ರೆ ಲಕ್ವಾ ಹೊಡೆದು ಬಿಡುತ್ತೆ, ಇದೆಲ್ಲ ಸಮಸ್ಯೆ ಹೇಳಿ ತಗೊಂಡ್ರಲ್ಲ, ಬಟ್ ಯಾಕೆ ನೀವು ಇನ್ನೂವರೆಗೂ ಕೂಡ ಮಾಡಿಲ್ಲ ಅನ್ನೋದಕ್ಕೆ ಸಿ ವಿ ನಾಗೇಶ್ ಅವ್ರು ಕೊಡ್ತಾ ಇರುವಂತ ಉತ್ತರ ಇದು. ನಿಜ. ಅಂದ್ರೆ ಅವ್ರು ಇನ್ನೊಂದು ಪ್ರಮುಖ ವಿಚಾರ ಹೇಳೋದಂತಂದ್ರೆ, 5 ವಾರ ಆಯ್ತು ಅಂದ ತಕ್ಷಣನೇ 5 ವಾರ ಆಯ್ತು ಇನ್ನು 1 ವಾರ ಇದೆ ಅಂತ ಹೇಳಿ ಸರ್ಜರಿ ಮಾಡ್ಬಿಡೋದಕ್ಕಾಗಲ್ಲ. ವೈದ್ಯರು ಏನ್ ಹೇಳ್ತಾರೆ, ಯಾವಾಗ ಬೇಕಿದೆ, ಏನ್ ಚಿಕಿತ್ಸೆ ಬೇಕಿದೆ, ಅದನ್ನ ಆಧರಿಸಿ ಇಲ್ಲಿ ಚಿಕಿತ್ಸೆ ನಡಿಬೇಕಾಗತ್ತೆ ಅನ್ನೋದು. ಜೊತೆಗೆ ಆ ವೈದ್ಯಕೀಯ ವರದಿಯನ್ನ ಆಧರಿಸಿಯೇ ನಾನು ವಾದವನ್ನ ಮಾಡಿದ್ದೆ ಅಂತ ದರ್ಶನ್ ಪರ ವಕೀಲರು ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಾದ ಪ್ರತಿವಾದದ ಬಳಿಕ ಏನಾಗುತ್ತೆ ಈ ಅರ್ಜಿ ವಿಚಾರಣೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ನವೆಂಬರ್ 11ರಂದು ಕೆಲ ಚಿಕಿತ್ಸೆಗಳನ್ನ ಕೊಡಲಾಗಿದೆ. ಆ ಚಿಕಿತ್ಸೆಯ ಬಳಿಕ ಮುಂದಾಗ್ತಾ ಹೋಗಿರುವಂತಹ ವಿಷಯಗಳ ಬಗ್ಗೆ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ವಾದ ಮಾಡಿದ್ರು. ಈಗ 5 ವಾರ ಆಯ್ತು, ಇನ್ನು 1 ವಾರ ಅಷ್ಟೇ ಇದೆ, ಮಧ್ಯಂತರ ಅರ್ಜಿ ಕೊಟ್ಟಿರೋದೇ, ಬೇಲ್ ಕೊಟ್ಟಿರೋದೇ ಅವರಿಗೆ 6 ವಾರಗಳ ಕಾಲ ಮಾತ್ರ. ಹಾಗಂತ 5 ವಾರ ಆಗ್ಬಿಡ್ತು ಅಂತ ಸರ್ಜರಿ ಮಾಡ್ಬಿಡಕ್ಕಾಗತ್ತಾ? ಅಗತ್ಯತೆ ಇದೆಯಾ? ಅವರ ದೈಹಿಕ ಆರೋಗ್ಯ ಹೇಗಿದೆ, ಅದು ಆ ಚಿಕಿತ್ಸೆಗೆ ಅಥವಾ ಸರ್ಜರಿಗೆ ಪೂರಕವಾಗಿದೆಯಾ ಅನ್ನೋದೆಲ್ಲವೂ ಕೂಡ ಪ್ರಮುಖ ಆಗತ್ತೆ ಅನ್ನೋದು ದರ್ಶನ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರ ವಾದ. ವೈದ್ಯಕೀಯ ವರದಿಗಳನ್ನ ಇಟ್ಕೊಂಡೇ ನಾನು ವಾದ ಮಾಡ್ತಿದ್ದೀನಿ ಅನ್ನೋದು ಸಿ ವಿ ನಾಗೇಶ್ ಅವರ ಮಾತು. ದರ್ಶನ್ ಪರ ವಕೀಲರು ಈ ವಾದವನ್ನು ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ದರ್ಶನ್ ಯಾವುದೇ ಮಧ್ಯಂತರ ಜಾಮೀನಿಗೆ ಕೊಟ್ಟಂತಹ ಷರತ್ತುಗಳೇನಿತ್ತಲ್ಲ ಅದನ್ನ ಉಲ್ಲಂಘಿಸಿಲ್ಲ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ಮಾತುಗಳು. ಇವಾಗ ವಿಚಾರ ಸರ್ಜರಿ ಬಗ್ಗೆ ಶುರುವಾಗಿದೆ. ಯಾಕಂದ್ರೆ SPP ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ, ಇದಕ್ಕೆ ಉತ್ತರವನ್ನ ಸಿ ವಿ ನಾಗೇಶ್ ಅವರು ಕೊಡ್ತಾ ಇದ್ದಾರೆ. ಮುಂದುವರೆದಿದೆ ಅವರ ವಾದ.